ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಜನಪ್ರಿಯ ಶಾಸಕರಾದ ಡಿ.ಜಿ. ಶಾಂತನಗೌಡ್ರೆ ಹಾಗೂ ಜಿಲ್ಲಾಧ್ಯಕ್ಷರು ಬಯಲುಸೀಮೆ ಅಧ್ಯಕ್ಷರಾದ ಎಚ್.ಪಿ. ಮಂಜಪ್ಪನವರೇ, ಹೊನ್ನಾಳಿ ನ್ಯಾಮತಿ ಮತ್ತು ಸಾಸವಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ, ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ನಮ್ಮ ಪಕ್ಷದ ಮುಖಂಡರುಗಳು ಈ ಬಗ್ಗೆ ಬಹಳ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಇವತ್ತು ಪ್ರತಿಯೊಬ್ಬರು ಅಕೌಂಟಿಗೆ 15 ಲಕ್ಷ ಹಾಕ್ತಿವೆ ಸುಳ್ಳು ಹೇಳಿ ಅಧಿಕಾರಿ ಬಂದಿರತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತು 2 ಲಕ್ಷ ಪ್ರತಿ ವರ್ಷ ಉದ್ಯೋಗ ಕೊಡ್ತೀವಿ ಅಂತ ಯಾವುದೂ ಆಗ್ಲಿಲ್ಲ. ಈಗಾಗಲೇ ಅಧಿಕಾರದ ಹೆಂಗೆ ಅಂದ್ರೆ ಇವತ್ತು ಚುನಾವಣೆ ಆಯೋಗವನ್ನ ಬುಕ್ ಮಾಡಿಕೊಂಡು ಈಗಾಗಲೇ ಅಧಿಕಾರಕ್ಕೆ ಬರುವಂತ ಪ್ಲಾನ್ ಮಾಡ್ಕೊಂಡು ಇವತ್ತು ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಬಿಹಾರ ಚುನಾವಣೆ ಉದಾಹರಣೆ. ಈ ಮುಂದಿನ ದಿನಗಳು ನಾವೆಲ್ಲರೂ ಎಚ್ಚೆತ್ಕೊಂಡು ಬರುವಂತ ದಿನಗಳಲ್ಲಿ ನಾವು ಈಗಾಗಲೇ ಈ ಒಂದು ಅಭಿಯಾನಕ್ಕೆ ಸಹಿ ಸಂಗ್ರಹ ಮಾಡಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಗ್ರಾಮದಲ್ಲಿ ನಾವು ಈ ಸಹಿ ಸಂಗ್ರಹ ಮಾಡಿ ಕೆಪಿಸಿಸಿ ಮತ್ತೆ ಎಐಸಿ ಕಳಿಸಿಕೊಡಂತ ಹೇಳ್ತಾ ನಮ್ಮೆಲ್ಲರಿಗೂ ಹೊಲಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ವಿರುದ್ಧ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಸಂದೇಶ ಪ್ರಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಉದಾಹರಣೆಗೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಹಕ್ಕು ಮತದಾನ. ಆ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಂದ್ರೆ ಪ್ರತಿಯೊಬ್ಬ ಪ್ರಜೆಗಳು ಮತದಾನ ಮಾಡೋ ಮುಖಾಂತರ ಸರ್ಕಾರ ರಚನೆ ಮಾಡುವಂತ ಒಂದು ಕ್ರಮ ಇದೆ. ಆದರೆ ಇವತ್ತು ಬಿಜೆಪಿಯವರು ಪ್ರಜಾಪ್ರಭುತ್ವದಲ್ಲಿ ಮತದಾನ ಮಾಡಬಹುದು ಪ್ರಜೆಯನ್ನು ಕಗ್ಗೊಲೆ ಮಾಡಿದ್ದಾರೆ. ಆ ಕಗ್ಗೊಲೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ನಾವೆಲ್ಲರೂ ಪಾಠ ಕಲಿಸಬೇಕಂದ್ರೆ ಮುಂದಿನ ಚುನಾವಣೆಯಲ್ಲಿ ಆ ಬಿಜೆಪಿ ವಿರುದ್ಧ ಮತ ಹಾಕುವ ಮುಖಾಂತರ ಆ ಕಳ್ಳತನ ಮಾಡಿದ ಮೋದಿ ಅವರಿಗೆ ಬಿಜೆಪಿಗೆ ಒಂದು ಬುದ್ಧಿ ಪಾಠ ಕಲಿಸಬೇಕಂತ ಮೂಲಕ ಕೇಳ್ಕೊಂಡ ಈ ಒಂದು ಸಭೆಯಲ್ಲಿ ಎಲ್ಲ ಹಬ್ಬದ ಎಲ್ಲ ಸ್ನೇಹಿತರ ಬಂದು ಸೇರ್ಕೊಂಡು ಸಭೆ ಯಶಸ್ವಿಗೊಳಿಸಿದ್ರಿ. ಅದಕ್ಕೂ ಕಾಂಗ್ರೆಸ್ ಪಕ್ಷದ ಧನ್ಯವಾದ. ಈ ಒಂದು ಸಭೆಯೊಳಗೆ ನಮಗೆ ಅವಕಾಶ ಮಾಡಿಕೊಂಡ ಪಕ್ಷದ ಮುಖಂಡ ಜೈ ಜೈ ಕಾಂಗ್ರೆಸ್. ಎಲ್ಲರೂ ಶಾಸಕರಿಂದ ಮತ್ತು ಜಿಲ್ಲಾ ಅಧ್ಯಕ್ಷರಿಗೂ ಮತ್ತು ತಾಲೂಕು ಅಧ್ಯಕ್ಷರಿಗೂ ಎಲ್ಲರಿಗೂ ವಂದಿಸುತ್ತಾ बोलो भारत माता की, ಕಾಂಗ್ರೆಸ್ ಪಾರ್ಟಿಗೆ ಮತ ಕಳ್ಳತನದ ಉದ್ದೇಶಿಸಿ ಸಹಿ ಸಂಗ್ರಹ ಅಭಿಯಾನ ಮಾಡ್ತಾ ಇದ್ದೀವಿ. ಮಹಿಳೆಯರು ಒಗ್ಗಟ್ಟಾಗಿ ಮಾಡಬೇಕು. ಅವರು ಬಿಜೆಪಿಯರು ಬರೀ ಸುಳ್ಳೆ 5 ಲಕ್ಷ ಹಾಕ್ತೀವಿ, 5,000 ಜೀರೋ ಅಕೌಂಟ್ ಬ್ಯಾಲೆನ್ಸ್ ಅಂತ ಮಹಿಳೆಯರಿಗೆಲ್ಲ ಹುಡುಗಿಸಿ ಎಲ್ಲ ಸದಸ್ಯತ್ವನೇ ಕರೀತಾರೆ. ಇನ್ನು ಓಟ್ ಕರೆಯೋದ್ರಲ್ಲಿ ಅವ್ರಿಗೆ 3 ಬಿಟ್ಟರು ಅಂತಾನೆ ಹೇಳೋದು. 3 ಬಿಟ್ಟರು ಅಂತ ಅಂದಾಗ ಅವ್ರು ತಿಳ್ಕೊಳಕ್ಕಿಲ್ಲ. ನಾಚಿಕೆಗೇಡಾಗಬೇಕು ಅವರಿಗೆ. ಬಿಜೆಪಿಯವರಿಗೆ ನಾಚಿಕೆ ಬಿಟ್ಟು ಕೊಟ್ಟಿದ್ದಾರೆ ಅವರು. ಈ ಕಾಂಗ್ರೆಸ್ನವರು ಒಗ್ಗಟ್ಟಾಗಿ ಸಹಿ ಸಂಗ್ರಹ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ಅಂತ ಹೇಳಿ ಮಾತನಾಡ್ತೀವಿ. ಕಳ್ಳತನ ವಿರುದ್ಧ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ಇವತ್ತು ಹಬ್ಬ ಅದರಲ್ಲೂ ಇಲ್ಲಿ ಅಣ್ಣ ತಮ್ಮಂದಿರು ಮತ್ತು ನನ್ನ ಮಹಿಳೆಯರು ಎಲ್ಲರೂ ಸೇರ್ಕೊಂಡೇವಿ. ಮತ್ತು ನಮ್ಮ ಅಧ್ಯಕ್ಷರು ಮಂಜಣ್ಣವರು ಮತ್ತು ನಮ್ಮ ಶಾಸಕರಾದ ಶಾಂತನಗೌಡರು ಇಲ್ಲಿ ಇದ್ದಾರೆ. ಪ್ರತಿಭಟನೆ ಯಾವಾಗಲೂ ಸಣ್ಣ ಪುಟ್ಟ ಆಗ್ತಾ ಇತ್ತು. ಇವತ್ತು ಅದನ್ನು ಹಬ್ಬದಲ್ಲಿ ಇಷ್ಟು ಜನ ಸೇರಿದ್ದಾರೆ ಅಂದರೆ ನಮಗೆಲ್ಲ ಖುಷಿ. ಬಟ್ ನಾವು ಅದರಲ್ಲೇ ಹಬ್ಬದಲ್ಲೇ ಬಂದಿದ್ದೇವೆ. ಕಳ್ಳತನ ಮತ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು. ಮಾಡಲಿದ್ರೆ ಆಗಲ್ಲ. ಬಟ್ ನಾವು ನಮ್ಮ ಸರ್ಕಾರ ಏನಪ್ಪಾ ಅಂದ್ರೆ ಆಶ್ವಾಸನೆ ಕೊಡುತ್ತೆ, ಅದ್ರ ತಕ್ಕಂಗೆ ಪಾಲನೆ ಮಾಡುತ್ತೆ. ಮಾಡಿದ್ದನ್ನ ಉಳಿಸ್ಕೊಂಡು ಹೋಗ್ತಾ ಇರ್ತೇವೆ. ಅದೇನು ಅನೌನ್ಸ್ಮೆಂಟ್ ಆಗಕ್ಕಿಂತ ಮುಂಚೆನೆ ಕೆಲವೊಬ್ರು ಬರಲ್ಲ ಸುಳ್ಳು ಹಾಗೆ ಆಶ್ವಾಸನೆ ಕೊಟ್ಟು ನಮ್ಮ ಸರ್ಕಾರ ಬಂತು, ನಾವು 5 ಗ್ಯಾರಂಟಿ ಯೋಜನೆನ ನಾವು ಸತತ ಬಾರಿ ಮುಂದುವರಿಸ್ತಾ ಇದ್ದೇವೆ. ಆದ್ರೂ 1 ತಿಂಗಳು ಗೃಹಲಕ್ಷ್ಮಿ ಬರಲಿಲ್ಲ ಅಂದ್ರೆ ಹೊಡೆದಾಡ್ತಾ ಇರ್ತಾರೆ. ಅದನ್ನು ಸಾಕ್ಷಿ ಸಮೇತ ಐಡೆಂಟಿಫೈ ಮಾಡಿದ್ದೇವೆ. ಅದನ್ನ ನಮ್ಮ ಇದರಲ್ಲಿ ನಮ್ಮ ಬಿಹಾರದಲ್ಲಾಯ್ತು, ಬೇರೆ ಎಲ್ಲೇ ರಾಜ್ಯಗಳು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಏನು ಗ್ಯಾರಂಟಿ ಯೋಜನೆ ಇದಾವಲ್ಲ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಮುಂದೆ ರಾಜ್ಯಕ್ಕೆ ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ಮಾಡ್ತಾ ಇದ್ದಾರೆ. ಬಟ್ ಅವರು ಆಶ್ವಾಸನೆ ಕೊಟ್ಟಿರೋದು ಯಾವುದನ್ನೂ ಮಾಡಿಲ್ಲ. ಹೇಳಿದ್ರು ನಿಮ್ ಜೀರೋ ಅಕೌಂಟ್ ಇದ್ರೆ 15,000 10,000 20,000 ಏನೇನೋ ಆಶ್ವಾಸನೆ ಕೊಟ್ಟರು. ಬಟ್ ಯಾವುದು ಆಗ್ಲಿಲ್ಲ. ಎಷ್ಟು ವಿದ್ಯಾವಂತರು ಇದ್ದಾರೆ, ಡಿಗ್ರಿ ಮಾಡಿದಾರೆ, ಏನ್ ಮಾಡಿದಾರೆ ಅವರು? ಯಾವುದು ಏನು ಮಾಡಿಲ್ಲ. ಬಟ್ ಆಶ್ವಾಸನೆ ಕೊಡ್ತಾರೆ. ರಾಜಕೀಯ ಟೈಮಲ್ಲಿ ಅವರನ್ನ ಮತ ಹಾಕ್ಸ್ಕೊಂತಾರೆ, ಗೆಲ್ಲಿಸ್ತಾರೆ. ಇವತ್ತು ಯಾವ್ದು ಏನು ಮಾಡಿಲ್ಲ. ಈ ಲಾಸ್ಟ್ ಮೂಮೆಂಟ್ ಅಲ್ಲಿ GST ಅಂತ ಹೊಡೆದಾಡ್ತಾ ಇದ್ದಾರೆ, ಏನೇನೋ ತರ್ತಾ ಇದ್ದಾರೆ. ಬಟ್ ಜನಗಳು ಅದನ್ನ ತಿಳ್ಕೋಬೇಕು. ಪ್ರತಿಯೊಬ್ಬರು ಎಲ್ಲರೂ ತಿಳ್ಕೊಂಡು ಅದ್ರಲ್ಲಿ ಇದ್ರ ಕಳ್ಳತನ ಮಾಡೋದು ತುಂಬಾ ಬಹಳ ಮೋಸತನ. ಇದು ನೀವು ತಿಳ್ಕೋಬೇಕು. ನಾವು ಇವತ್ತು ಹೋರಾಟ ಮಾಡ್ತೇವೆ. ಪ್ರತಿಯೊಬ್ಬರು ತಿಳ್ಕೊಂಡು ಇದು ಸಕ್ಸಸ್ಫುಲ್ ಆಗ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತ ನನ್ಗೆ 2 ಮಾತಾಡೋಕೆ ಅವಕಾಶ ಕೊಟ್ಟವ್ರಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಜೈ ಕಾಂಗ್ರೆಸ್.